ಮಲೆನಾಡಿನಲ್ಲೂ ಕೂಡ ಹೆಚ್ಚಾಗ್ತಲೇ ಇದೆ ಮಳೆಯ ಅಬ್ಬರ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಬಾಳೂರು ಸುತ್ತ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಲೆನಾಡಿನಲ್ಲಿ ಮಳೆ ಹೆಚ್ಚಾಗ್ತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಮಳೆಯಿಂದ ಗುಂಡಿ ಬಿದ್ದಿದ್ದಾವೆ ರಸ್ತೆಗಳು. ವಾಹನ ಸವಾರರಿಗೆ ಇದು ಕಿರಿಕಿರಿ ಆಗ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟವನ್ನು ಪಡ್ತಾ ಇದ್ದಾರೆ. ಎಲ್ಲಿ ಗುಂಡಿ ಇದೆ, ಯಾವುದು ಸರಿಯಾದ ರಸ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಗುಂಡಿ ಬಿದ್ದಿದೆ. ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರಿ ವಾಹನಗಳು ಓಡಾಟವನ್ನು ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಯಾಕೆಂತಂದರೆ ಮಣ್ಣು ಕುಸಿತ ಆಗ್ತಾ ಇದೆ. ಚಾರ್ಮಾಡಿ ಘಾಟ್ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿತ್ತು. ನೋಡಿ ಯಾವ ರೀತಿಯಾಗಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ಅಂತ ಹೇಳಿ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇಲ್ಲಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿ ರೈನ್ ಕೋಟ್ ಹಾಕೊಂಡು ಹೋದ್ರೂ ಕೂಡ ಕಷ್ಟ ಸಾಧ್ಯ. ಯಾಕಂತಂದರೆ ರಸ್ತೆ ಅಷ್ಟರ ಮಟ್ಟಿಗಿರುತ್ತೆ. ಎಲ್ಲಿ ಗುಂಡಿ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬೈಕ್ ಸವಾರರಂತೂ ಯಾವಾಗ ಎಲ್ಲಿ ಗುಂಡಿ ಇರುತ್ತೆ, ನಾವು ಎಲ್ಲಿ ಬೀಳ್ತೀವಿ, ಬಿದ್ದು ಎಲ್ಲಿ ಏಟ್ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಮಳೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೇಲೇ ಇದ್ರೆ ಸುರಕ್ಷಿತ ಅಂತ ಜಿಲ್ಲಾಡಳಿತ ಕೂಡ ಹೇಳಿದೆ. ಅತಿಯಾದ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಮತ್ತು ಬಾಳೂರು ಸುತ್ತ ಅತಿ ಮಳೆ ಆಗ್ತಾ ಇದೆ. ಇನ್ನು 4-5 ದಿನ ಮಳೆಯಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ದಿನದಿಂದ ದಿನಕ್ಕೆ ಮಳೆ ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅತಿ ಹೆಚ್ಚು ಮಳೆಯಾಗ್ತಾ ಇದೆ. ಈ ವರ್ಷ ಬಹಳ ಮಳೆಯಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿ ಒಂದಷ್ಟು ಜನ ಕೊಚ್ಕೊಂಡು ಹೋಗುವಂತಹ ದೃಶ್ಯಗಳನ್ನು ಕೂಡ ಕಾಣಬಹುದು. ಮತ್ತು ಮನೆಗೆ ನೀರು ನುಗ್ಗುವಂತಹ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಹೋಗಬಹುದು.